ಹರ್ಷರಾಜ್ ಮುದ್ದೇರಿ ಮಾಜಿ ಉಳ್ಳಾಲ ಕಾಂಗ್ರೆಸ್ ಅಧ್ಯಕ್ಷರು ಅರೆನಾರಾಯಣ ವೇದಿಕೆಗೆ ಆಹ್ವಾನ ಮಾಡಿದ್ದಾರೆ. ಅಂಜನೆ ಪ್ರಸಾದ್ ಪೂಜಾರಿ ಮಂಗಳೂರು ದಕ್ಷಿಣ ಇಂಟಕ್ ಉಪಾಧ್ಯಕ್ಷರು ಅರೆನಾರಾಯಣ ವೇದಿಕೆಗೆ ಆಹ್ವಾನ ಮಾಡಿದ್ದಾರೆ. ಕುಡರಿ ನಮ್ಮ ಊರ್ದಾರಾಯಣ ಆನಂದ್ ಸಾಯಿನಗರ್ ಆರ್ಲ ವೇದಿಕೆ ಬರಡುವುದು ಕೇಳುವುದಿಲ್ಲ. ಶ್ರೀಮತಿ ಕಲಾವತಿ ಮಹಿಳಾ ಬ್ಲಾಕ್ದ ಅಧ್ಯಕ್ಷರು ಇಂಟಕ್ ಆರ್ಲ ವೇದಿಕೆ ಬರೋದು ಕೇಳುವುದಿಲ್ಲ. ಅಂಚನೆ ಉಪಾಧ್ಯಕ್ಷನ ಕಟ್ಟಡ ಕಾರ್ಮಿಕರನ್ನ ನೋಂದಣಿ ಕಾರ್ಯಕ್ರಮ ನಿಖಲೆ ಮಾತ್ರ ಪಾಲ್ಗೊಳ್ಳಲಿಕ್ಕಿಲ್ಲ. ಯಾನೆ ಇಂಟಕ್ದ ಪರವಾದಿಲ್ಲ, ಕಾಂಗ್ರೆಸ್ ಪಕ್ಷದ ಪರವಾದಿಲ್ಲ, ಮಾತ ಕಾಂಗ್ರೆಸ್ ಕುಟುಂಬಸ್ಥರಿಗಿಲ್ಲ ಏನು ಸ್ವಾಗತ ಮಾಡೋದಿಲ್ಲ. ನನ್ನ ತುಂಬುಗು ದಿನಕರ್ ಶೆಟ್ಟಿ ಕಾನೂನು ಸಲಹೆಗಾರರು ಇಂಟಕ್ ಬೇರೆ ಫಲಾನುಭವಿಗಳಿಗೆ ಮಾಹಿತಿ ಕೊಡುವುದು ಕೇಳುವುದು. ಕಾರ್ಮಿಕ ಕಾರ್ಡ್ನ ಸವಲತ್ತನ್ನು ನೀಡಬೇಕೆನ್ನುವ ದೃಷ್ಟಿಯಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾನ್ಯ ಶಾಸಕರಾದಂಥ ಯುಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ, ಅದೇ ರೀತಿ ಇಂಟೆಕ್ನ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ರಾಕೇಶ್ ಮಲ್ಲಿ ಅವರ ನಿರ್ದೇಶನದ ಮೇರೆಗೆ ಹರೀಶ್ ರಾವ್ ಅವರು ಈ ಕ್ಷೇತ್ರದಲ್ಲಿ ಭಾಳ ವ್ಯವಸ್ಥಿತವಾಗಿ ಪ್ರತಿಯೊಂದು ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಕಾರ್ಡ್ ನಮಗೆ ಯಾಕೆ ಬೇಕು ಅಂತ, ಈ ಕಾರ್ಡಿಂದ ಏನು ಪ್ರಯೋಜನ ಅಂತ ಹೇಳ್ತಕ್ಕಂಥದ್ದು. ಕಾರ್ಮಿಕ ಕಾರ್ಡ್ ಅಂತಕ್ಕಂಥದ್ದನ್ನು ಇದು ಯಾವುದೇ ಸರ್ಕಾರ ದೇಶದಲ್ಲಿರಲಿ ಈ ಕಾರ್ಡನ್ನು ನೀಡ್ತಕ್ಕಂಥ ಸೌಲಭ್ಯ ಯಾವಾಗಲೂ ಇದ್ದೇ ಇದೆ. ಆದರೆ ಈ ಕಾರ್ಡನ್ನು ಸವಲತ್ತು ತಗೊಳ್ಳಿಕ್ಕೆ ಮಾತ್ರ ಜನರು ಭಾಳ ಹಿಂದೇಟು ಹಾಕಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 15% ಜನರು ಇದನ್ನು ಪಡ್ಕೊಂಡಿದ್ದಾರೆ. ಇದನ್ನು 65% ತನಕ ಕಟ್ಟಡ ಕಾರ್ಮಿಕರನ್ನು, ಅದೇ ರೀತಿ ಕಾರ್ಮಿಕರ ಒಂದು ಗುರಿಯನ್ನು ಮುಟ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹರೀಶ್ ರಾವ್ರವರು ಒಂದು ದೃಢ ಸಂಕಲ್ಪವನ್ನು ಮಾಡಿದ್ದಾರೆ. ಕಾರ್ಮಿಕ ಕಾರ್ಡನ್ನು ನೋಂದಾವಣೆ ಹೇಗೆ ಮಾಡಬೇಕು ಅನ್ನೋದು ವಿ ಅರ್ಜಿ ಅಂತ ಸಿಗ್ತದೆ. ಈ ಅರ್ಜಿ ಮೂಲಕ ಫಿಲ್ಅಪ್ ಮಾಡಿದ ನಂತರ ನಿಮ್ಮದು 3 ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸು, ಅದೇ ರೀತಿ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅದರ ದೃಢೀಕರಣ ಪತ್ರ, ಮತ್ತು ನಿಮ್ಮ ಅವಲಂಬಿತರು, ನಾನೀಗ ಫಲಾನುಭವಿ ಆದ ನಂತರ ನಾನು ಸತ್ತ ನಂತರ ನನ್ನ ಹಣ ಯಾರಿಗೆ ಹೋಗ್ಬೇಕಂತ ಅವರ ಆಧಾರ್ ಕಾರ್ಡನ್ನು ಕೊಟ್ಟು ಈ ಒಂದು ಕಾರ್ಡಿಗೆ ಅರ್ಜಿ ಸಲ್ಲಿಸ್ಬೋದು. ಈ ಕಾರ್ಡ್ ಮೂಲಕ ಏನು ಉಪಯೋಗ ಅಂತಕ್ಕಂಥದ್ದು, ಯಾರು 18 ವರ್ಷದಿಂದ 60 ವರ್ಷ ತನಕ ಯಾರು ಕೂಡ ಈ ಕಾರ್ಡಿಗೆ ಅರ್ಜಿ ಹಾಕಿ ನೋಂದಾವಣೆ ಮಾಡ್ಕೊಳ್ಬೋದು. ಅದಾದ ನಂತರ ಪ್ರಾರಂಭದಲ್ಲಿ ಪಿಂಚಣಿ ಪ್ರತಿಯೊಬ್ಬರಿಗೂ 60 ವರ್ಷ ಆದ ನಂತರ 2,000 ರೂಪಾಯಿ ಪಿಂಚಣಿ ಬರ್ತದೆ. ಈಗ ನಾನು ಕಾರ್ಡ್ ಪಡ್ಕೊಂಡಿದ್ರೆ ನನಗೆ 2,000 ರೂಪಾಯಿ ಬರ್ತದೆ. ನಾನು ತೀರಿ ಹೋಗಿದ್ರೆ ನನ್ನ ಮನೆಯವರಿಗೆ 1,000 ರೂಪಾಯಿ ಪಿಂಚಣಿ ಬರ್ತದೆ. ಅದಾದ ನಂತರ ಒಂದು ದುರ್ಬಲ ಪಿಂಚಣಿ ಅಂತಿದೆ, ಇದು ಕೂಡ 2,000 ರೂಪಾಯಿ. ಹೀಗೆ 3 ವರ್ಗದಲ್ಲಿ ಪಿಂಚಣಿ ಸವಲತ್ತು ಈ ಕಾರ್ಡ್ನಲ್ಲಿದೆ. ನಂತರ ಏನು ಅಂತಕ್ಕಂಥದ್ದು, ನಂತರ ಮಗು ಹುಟ್ಟಿದರೆ ಹೆಣ್ಣು ಮಗು ಆದರೆ 30,000, ಗಂಡು ಮಗು ಆದರೆ 20,000 ಈ ಕಾರ್ಡ್ ಮೂಲಕ ಸಿಗ್ತಕ್ಕಂಥದ್ದು. ನಂತರ ಏನು ಅಂತಕ್ಕಂಥ, ನಂತರ ವಿದ್ಯಾಭ್ಯಾಸ ನಿಮಗೆ LKGಯಿಂದ ಹಿಡಿದು PhD ತನಕ ಬೇರೆ ಬೇರೆ ಮಗಳಲ್ಲಿ ಈ ಒಂದು ಕಾರ್ಡಿನ ಸವಲತ್ತಿದೆ. ನಿಮಗೆ LKGಗೆ 4,000, ಹೆಣ್ಣು ಮಕ್ಕಳಿಗೆ 6,000. ಅದರಿಂದ 1ನೇ ತರಗತಿಯಿಂದ 7ನೇ ತರಗತಿ ತನಕ 8,000 ತನಕ. ಅದಾದ ನಂತರ ನಿಮ್ಮ ಡಿಗ್ರಿ ಇರ್ಬೋದು, PUC ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ ಕಲಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಇದು ಅಲ್ಲಿ ತನಕ ನಿಮಗೆ 50,000 ತನಕ ಲಿಮಿಟಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೊಡ್ತಾರೆ. ನಂತರ ಏನು ಮಾಡಬೇಕು ಅಂತಕ್ಕಂಥದ್ದು, ನಮಗೆ ಆರೋಗ್ಯ ಸಮಸ್ಯೆ ಬಂದಾಗ, ನಾನೀಗ ಕಟ್ಟಡ ಕಾರ್ಮಿಕ ಎಲ್ಲೋ ಕೆಲಸ ಮಾಡ್ತಾ ಇದ್ದೇನೆ, ನನಗೇನೋ ಒಂದು ಜ್ವರ ಬಂತು ಅಥವಾ ಇನ್ನೇನಾಯಿತು, ನಾನು ಹಾಸ್ಪಿಟಲ್ಗೆ ಹೋದೆ, ಈ ಕಾರ್ಡ್ ತೋರಿಸಿದರೆ 300 ರೂಪಾಯಿಂದ 10,000 ರೂಪಾಯಿ ತನಕ ನಿಮಗೆ ವೈದ್ಯಕೀಯ ಚಿಕಿತ್ಸೆಗೆ ಹಣ ಸಿಗ್ತದೆ. ನಂತರ ಏನು ಅಂತಕ್ಕಂಥದ್ದು, ನಂತರ ಯಾವುದೇ ಒಬ್ಬ ಫಲಾನುಭವಿಗೆ ಯಾವುದೇ ಚಿಕಿತ್ಸೆ ಇರಲಿ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರಲಿ, ಅಥವಾ ಕಿಡ್ನಿ ಆಪರೇಷನ್ ಇರಲಿ, ಮೆದುಳಿನ ಆಪರೇಷನ್ ಇರಲಿ, ಪ್ರತಿಯೊಂದು ಶಸ್ತ್ರಚಿಕಿತ್ಸೆ ಅಂತ ಇದೆ. ಇದಕ್ಕೆ ಸುಮಾರು 2 ಲಕ್ಷ ತನಕ ಇದಕ್ಕೆ ಈ ಕಾರ್ಡ್ ಮೂಲಕ ಸಿಗ್ತದೆ. ನಂತರ ಏನಂತ ಹೇಳಿದರೆ, ನಿಮಗೆ ಮನೆ ಕಟ್ಟಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ 2 ಲಕ್ಷ ರೂಪಾಯಿ ಈ ಕಾರ್ಡ್ನಲ್ಲಿ ಸೌಲಭ್ಯ ಇದೆ. ನಂತರ ಪುನಃ ನಿಮಗೆ ಈ ಒಂದು ಗ್ಯಾಸ್ ಸ್ಟವ್ 2 ಬರ್ನರ್ ಈ ಕಾರ್ಡ್ನ ಮೂಲಕ ಸಿಗ್ತಕ್ಕಂಥದ್ದು. ಅದೇ ರೀತಿ ಈಗ ಬ್ಯಾಂಗ್ಳೂರಿನಲ್ಲಿ BTM ಬಸ್ನಲ್ಲಿ
ನೀವು ಈ ಕಾರ್ಡ್ ಪಡ್ಕೊಂಡ್ರೆ ಫ್ರೀ ಆಗಿರ್ತದೆ. ಅದೇ ರೀತಿ ಇಲ್ಲಿ ಕಾರ್ಡ್ ಪಡ್ಕೊಂಡ್ರೆ ನಿಮಗೆ ಸರ್ಕಾರಿ ಬಸ್ಗಳಲ್ಲಿ ಸಂಪೂರ್ಣವಾಗಿ ಫ್ರೀ ಸಿಗ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ನಂತರ ಮದುವೆ ಆದರೆ 50,000 ಸಿಗ್ತಕ್ಕಂಥ ವ್ಯವಸ್ಥೆ ಈ ಒಂದು ಕಾರ್ಡ್ ಮೂಲಕ ಇದೆ. ಮತ್ತು ಪ್ರತಿಯೊಂದು ಈಗ ನಾನೊಂದು 2 ಫ್ಲೋರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಿದ್ದರೆ ಅಥವಾ ಯಾವುದೇ ಅಪಘಾತ ಆದರೆ ಕೆಲಸ ಮಾಡುವಾಗ ಇವರಿಗೆ ಶಾಶ್ವತವಾಗಿ ಇದಾದರೆ 5 ಲಕ್ಷ ತನಕ, ಎಲ್ಲಿಯಾದರೂ ಫ್ಲೋರಿಂದ ಬಿದ್ದು ತೀರಿ ಹೋದರೆ 5 ಲಕ್ಷ ಸಿಗ್ತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲ ಬಿದ್ದು ಒಂದು ಕಾಲು ಏಟಾಗಿ ಒಂದು ಶಾಶ್ವತವಾಗಿ ಮತ್ತೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆ ಸಮಯದಲ್ಲಿ 2 ಲಕ್ಷ ರೂಪಾಯಿಯ ಒಂದು ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ನಂತರ ಯಾವುದೋ ಒಂದು ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿ ಅಥವಾ ಇದೇ ಫ್ರ್ಯಾಕ್ಚರ್ ಆದರೆ ಅದಕ್ಕೆ ಭಾಗಶಃ ದುರ್ಬಲತೆ ಅಂತ ಹೇಳ್ತಾರೆ, ಅದಕ್ಕೆ ಕೂಡ 1 ಲಕ್ಷ ರೂಪಾಯಿಯ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ನಂತರ ಕೊನೆಗೆ ಬರ್ತಕ್ಕಂಥದ್ದು ಅಂತ್ಯಕ್ರಿಯೆಗೆ, ಅದರಲ್ಲಿಯೂ ಕೂಡ 4,000. ಈಗ ನಾವು ಹುಟ್ಟಂದಿನಿಂದ ನಮ್ಮ ಅಂತ್ಯದ ತನಕ ಈ ಕಾರ್ಡ್ನಲ್ಲಿ ಯಾವ ಸವಲತ್ತು ಒಬ್ಬ ಕಾರ್ಮಿಕನಿಗೆ ಸಿಗಬೇಕು ಅದರ ಪ್ರತಿಯೊಂದು ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ಆದ್ದರಿಂದ ಈ ಕಾರ್ಡನ್ನು ಪ್ರತಿಯೊಬ್ಬರು ಪಡ್ಕೊಳ್ಬೇಕು. ಇವತ್ತು ನಿಮ್ಗೆಲ್ರಿಗೂ ಗೊತ್ತಿದೆ, ಈಗ ಕೋವಿಡ್ ಸಂದರ್ಭದಲ್ಲಿ ಕಿಟ್ ಕೊಡ್ತಾರೆ. ಯಾರು ಕಾರ್ಡ್ ನೋಂದಾವಣೆ ಮಾಡಿದ್ದಾರೆ ಅವರಿಗೆ ಮಾತ್ರ ಕಿಟ್ ಕೊಡ್ತಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಕೂಡ ಹಂಚುವಾಗ ಕೆಲವು ಗೊಂದಲ ಇತ್ತು, ಕೆಲವು ಕಾರ್ಮಿಕರಿಗೆ ಕಾರ್ಡ್ ಉಂಟು ಕಿಟ್ ಸಿಗಲಿಲ್ಲ ಅಂತಕ್ಕಂಥ. ಅದು ಯಾಕೆ ಅಂತ ಹೇಳಿದರೆ ಕಾರ್ಡ್ ಪಡ್ಕೊಂಡ ಕೂಡಲೇ ನಾವು ಮನೆಯಲ್ಲಿ ಇಟ್ಟು ಕೂತ್ಕೊಂತಂಥದ್ದಲ್ಲ, ಅದನ್ನು ರಿನ್ಯೂವಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕು. ಆಗ ಮಾತ್ರ ಈಗ ಕಾರ್ಮಿಕ ಇಲಾಖೆ ಅದರಲ್ಲಿ ಯಾವುದೇ ರಾಜಕೀಯ ಆಗಲಿ ಯಾವುದು ಕೂಡ ಇಲ್ಲ, ಅವರು ಯಾರು ಕಾರ್ಮಿಕ ಕಾರ್ಡನ್ನು ಹೊಂದಿದ್ದಾರೆ, ಯಾವುದು ಸಿಂಧು ಇದೆ ಅದನ್ನು ಲಿಸ್ಟ್ ಮಾಡ್ತಾರೆ, ಆ ಏರಿಯಾಕ್ಕೆ ಕೊಡ್ತಾರೆ. ಆದ್ದರಿಂದ ನಾವು ಯಾವುದಕ್ಕ ಎಲ್ಲಿಗೋ ಅಕ್ಕಿ ವಿತರಣೆ ಉಂಟು ಅದು ಇದು ಅಂತ ಹೇಳಿ ಹೋಗ್ಬೇಕಂತಿಲ್ಲ. ಈ ಕಾರ್ಡ್ ಇದ್ದರೆ ನಮ್ಮ ಜೀವನಕ್ಕೆ ಬೇಕಾದಂಥ ಪ್ರತಿಯೊಂದು ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ನಾವೀಗ ಈ ಆಂದೋಲನದ ಮೂಲಕ ಮಾಡ್ತೇವೆ. ಈಗ 1 ತಿಂಗಳಾದ ನಂತರ ನಮಗೆ ಮಾಡಬೇಕು, ನಮ್ಮದು ಜನ ಇದ್ದಾರೆ ಅಂತ ಹೇಳಿದರೆ ಇಂಟೆಕ್ನ 2 ಆಫೀಸ್ ಇದೆ, ನಮ್ಮ ಬಾವಟೆಗುಡ್ಡೆಯಲ್ಲಿದೆ, ಪಣಂಬೂರಲ್ಲಿದೆ, ಅಲ್ಲಿ ಕೂಡ ಮಾಡ್ಬೋದು. ಇಲ್ಲ ನಿಮಗೆ ಸೈಬರಿಗೆ ಹೋದರೆ ನೇರವಾಗಿ ನಾನೀಗ ಎಷ್ಟು ಡಾಕ್ಯುಮೆಂಟ್ ಹೇಳಿದ್ದೇನೆ ಅದನ್ನು ನೇರವಾಗಿ ಕೊಂಡೋದ್ರೂ ಕೂಡ ಅವರೊಂದು ಚಾರ್ಜ್ ಮಾಡ್ತಾರೆ, ಪ್ರೈವೇಟ್ ಆದದ್ರಿಂದ ಅಲ್ಲಿ ಕೂಡ ಮಾಡ್ಬೋದು. ಈ ರೀತಿ ಕ್ಷೇತ್ರದ ಮಟ್ಟಿಗೆ ಇಂಟೆಕ್ ಭಾಳ ವ್ಯವಸ್ಥಿತವಾಗಿ ಪ್ರತಿಯೊಬ್ಬರನ್ನು ರೀಚ್ ಆಗಬೇಕನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹರೀಶ್ ರಾವ್ರವರಾಗಲಿ ಅಥವಾ ಕಲಾವತಿ ಮೇಡಮ್ರವರಾಗಲಿ, ಅದೇ ರೀತಿ ನಮ್ಮ ಸುರೇಂದ್ರರವರು, ಅದೇ ರೀತಿ ಮಡ್ಯಾರ್ನ ಅನೇಕ ನಮ್ಮ ಕಾರ್ಯಕರ್ತರು ಭಾಳ ಗ್ರಾಮ ಮಟ್ಟದಲ್ಲಿ ದುಡಿತಾ ಇದ್ದಾರೆ. ತಾವೆಲ್ಲರೂ ಕೈ ಜೋಡಿಸಬೇಕು, ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿ ಈ ಕಾರ್ಡ್ನ ಪ್ರಾಮುಖ್ಯತೆ ಈ ರೀತಿ ಇದೆ, ಇದನ್ನು ಪ್ರತಿಯೊಬ್ಬರಿಗೂ ಮುಟ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತ ಹೇಳ್ತಾ ಅವಕಾಶ ಕೊಟ್ಟದ್ದಾಗಿ ಹೊಂದಿಸ್ತಾ ನನ್ನ ಮಾತನ್ನು ಪ್ರಶಾಂತ್ ಪೂಜಾರ್ಲು ಉಲ್ಲೇರು ಮುಂತ ಗ್ರಾಮದ ನಿಕಲ್ನ ಮುಖಂಡರಾಯನ ಅಂಚಿನಾರ್ ಆನಂದ್ ಅಣ್ಣೇರು ಉಲ್ಲೇರು ಚುರುಕಾದ ಒಂಜಿ ಮಹಿಳೆ ಈ ಒಂಜಿ ಇಂಟಕ್ಗೆ ಒಂಜಿ ಸೇರ್ದಿನಂಚಿನ ಉಪಾಧ್ಯಕ್ಷರಾಯನಂಚಿನ ಲಲಿತಾ ಅಕ್ಕ ಉಲ್ಲೇರು, ಕಲಾವತಿ ಅಕ್ಕ ಉಲ್ಲೇರು. ಅದೇ ರೀತಿ ಈ ಒಂಜಿ ಮಡ್ಯಾರ್ ಗ್ರಾಮದ ಒಂಜಿ ಯುವ ನೇತಾರೆ ಒಂಜಿ ಸಂಪತ್ ಮಡ್ಯಾರ್ ಆರುಲ್ಲೇರು. ಅಂಚನೆ ನಮ್ಮ ಪುರುಷೋತ್ತಮ ಅನ್ನೆರುಲ್ಲೇರು. ಬಹುಶಃ ಇನ್ನೊಂಜಿ ನಮ್ಮ ಸೇರ್ದಿನಂಚಿನ ಈ ಒಂಜಿ ಹೆಚ್ಚಿನ ಸೇರ್ದಿನಂಚಿನ ನಿಕ್ಲೆಗ್ ವಾಸ್ತವಿಕ ಅದು ದಿನಕರ್ ಶೆಟ್ಟರ್ ನಿಕ್ಲೆಗ್ ಬುಡ್ಪಾದ್ ಪಂತೇರು. ಬಹುಶಃ ಎಂಕೊಂಜಿ ಈ ಮಾತನ್ನು ಪಂತ್ರ ಇಚ್ಛಿಸಾವೆ ದಾದ ಪಂಡ ಉದ್ದೆನ್ ದೆತ್ತೊಂದು ಬ್ಯಾನರ್ ಫೋಟೋ ಪಾಡ್ದು ಇಜ್ಜನ ಲೀಡರ್ ನಕ್ಲೆನ ಪಿರೋಡ್ ಉಂತೊಂದು ಫೋಟೋ ದೆತ್ತದ್ದು ಈ ವಾಟ್ಸಾಪ್ ಪಾಡ್ನಂಚಿನ ಜನನಾಯಕತ್. ಬಹುಶಃ ಈ ಜನಕ್ಲೆನ ಕಷ್ಟ ಕಾಲಾಡು ಸ್ಪಂದಿಸಾದು ಈ ಜನಕ್ಲೆಗೆ ಎಂಚಿನ ಸೌಲಭ್ಯ ಉಂಡು ಐತಗೋಸ್ಕರ ಹೋರಾಟ ಮಂತದ್ದು ಐತಗೋಸ್ಕರ ಉಂಟುನೇನೆ ಜನನಾಯಕ ಬಂದು ಈ ಹರೀಶ್ ರಾವ್ ಪಂಡ್ರೆ ಇಚ್ಛಿಸಾರೆ. ಬಹುಶಃ ನಮ್ಮ ಈ ಒಂಜಿ ಪ್ರದೇಶಡ್ ಈ ಒಂದು ರಾಜ್ಯಡ್ ಕಾರ್ಮಿಕರ ನಕ್ಲೆನ ಎಂಕ್ಲೆಗ್ ಏತ್ ಇಂಪಾರ್ಟೆನ್ಸ್ ಉಂಡು ಬಂದು ಎಂಕ್ಲೆಗ್ ಗೊತ್ತಿತ್ತಿನ ವಿಷಯ. ಯಾಕೆ ಬಂಡ ಕಾರ್ಮಿಕರ ನಕ್ಲು ಮನಸ್ಸು ಬಂತ ಒಂಜಿ ಸರ್ಕಾರನ್ಲ ಒಂಜಿ
पंदु नंचिन अंजी ಕೆಲಸ ಕಾರ್ಯ ಮನ್ಪೊಲಿ ಕಾರ್ಮಿಕರನಕ್ಲಿ ಆಂಡ ಇನ್ನಿತ್ತ ಒಂಜಿ ದಿನಟ್ ಕಾರ್ಮಿಕರಿಗೋಸ್ಕರ ಹೋರಾಟ ಮನ್ಪುನ ಈ ಇಂಟಕ್ ಒಂಜಿ ನಮ್ಮ ಅಂಗ ಸಂಸ್ಥೆಗೋಸ್ಕರ ಯಾನ್ ದೈವರನಕ್ಲೆಡ ನಿಕ್ಲೆಗ್ ಪೂರ್ತಿಯಾದ ಕೀರ್ತಿ ಕೊರಾಡು ಕೂಡ ನಿಕ್ಲು ಪ್ರತಿ ಗ್ರಾಮಡ್ಲ ಇಂಚಿನ ಕಾರ್ಯಕ್ರಮ ಮಂತೊಂದೆ ನಿಕ್ಲು ಈ ನಮ್ಮ ಕಾರ್ಮಿಕರನಕ್ಲೆಗ್ ಇನಿ ಕಾರ್ಡ್ ಮಂತೊಂದುಲ್ಲ ರಾಂಡ ಎದುರಾದ ಅಕ್ಲೆಗೆ ಎಂಚಿನ ಪುರ ನಿಕ್ಲೆಗೆ ಸವಲತ್ತೆ ಕೊರ್ರೆ ಹಾಕೊಂಡು ಈ ಸರ್ಕಾರದ ಮೂಲಕ ದಯಕೊಂಡ ಪ್ರತಿಯೊಂದು ಜನಕ್ಕೆ ಅಕ್ಲೆಗೆ ಇಟ್ಟಿನ ಅಕ್ಲೆಗೆ ಸವಲತ್ತೆದ ವಿಷಯ ಅಕ್ಲೆಗೆ ಗೊತ್ತುಪ್ಪ ಅಂದು ಆನ ನಿಕ್ಲು ಇನ್ನೇನು ತೆರಿಪ ಒಂದುಲ್ಲರು ನಿಕ್ಲೆಗೆ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಈ ಒಂಜಿ ನಮ್ಮ ಮಡ್ಯಾರ್ ಗ್ರಾಮದ ನಮ್ಮ ಇಡೀ ಪ್ರವೇಶ ಮಂತದ ದಯಕೊಂಡ ಎಂಕ್ಲು ಹರೀಶ್ ರಾವ್ನು ಎಂಕ್ಲು ಕುಡ್ಲಾಡ್ದು ಲಾ ಎಂಕ್ಲು ಕುಡ್ಲಾಡ್ ಬಜಾಲಡ್ಲ ಅಕ್ಲೆನ ಇಲ್ಲುಪ್ಪು ನಗಲ ನಮ್ಮ ಆರೊಂಜಿ ಯುವ ಕಾಂಗ್ರೆಸ್ ಒಂಜಿ ಮುಖಂಡರಾದ ಇನಿಕ್ ಈ ಹುದ್ದೆಗೆ ಎತ್ತದೆ ಇರೇನು ಪೂರ ಮಡ್ಯಾರ್ ಗ್ರಾಮದ ಜನಕ್ಲೆನ ಪರವಾದ ಇರೇನು ಅಭಿನಂದನೆ ಸಲ್ಲಿಸಾದು ಎನ್ನ ರಡ್ಡು ಬಾತನ್ನು ಮುಗಿಪಾವೆ. ಜೈ ಹಿಂದ್ ಜೈ ಕರ್ನಾಟಕ. ಮಾಜಿ ಅಧ್ಯಕ್ಷರು ಅಂಚನೆ ಕಾಂಗ್ರೆಸ್ ಬಕ್ಕ ಏತ್ ಮಾತ ಲೀಡರ್ ಬರ್ತಾನಲ್ಲ ಅಕ್ಕಲೆ ಕೊಂಚ ಸಲಹೆ ಸೂಚನೆ ಕೊರ್ಪುನಂಚ ಅರ್ಸರಾಜ್ ಮುದ್ದೇರು ಬಾತೆರ ಅಂಡ ಮೇರಿನ ದಿನಕರ್ ಶೆಟ್ಟಿ ಎಂಕ್ಲು ಬಾರಿ ಏಪಲ ಕೇಳೊಂದು ಪನ್ನ ಒಂಜಿ ಜವಣೇರಿಗೆ ಒಂಜಿ ಹುರುಪು ಕೊರ್ದು ಒಂಜಿ ಉಲ್ಲಾಸಡು ಇತ್ತದ ಮಟ್ಟದ ಒಂಜಿ ಕೊಡ್ಲಡ ಕೆಲಸ ಮಾಡಿ ಅನ್ಕೆ ದಿನಕರ್ ಶೆಟ್ಟಿ ಹೆಂಗೆ ನಾನು ಇನ್ನು ಆತ್ಮೀಯವಾದ ಬಾತ್ಯರ ಕಾರಣ ಮಿತ್ ಹೆಮ್ಮೆ ಜನಕ್ಕಳು ನಮ್ಮ ಏರಿಯಾಗೆಲ್ಲ ಒಂದು ಸಹಕಾರಿ ಅವಡತ್ತಂದೆ ಅಪಾಯಕಾರಲಾದ ಬದುಕಿರಬಲ್ಲಿ ನಮ್ಮ ತೀರಿನ ಸಹಕಾರ ಒಂಜಿ ನಮ್ಮದು ಎರಡಿಗೆ ಹಾಕೊಂಡು ಹಾಕಲಿ ಮಂತು ಕೊರಲ ಅವೇ ನಿಜವಾದ ಒಂಜಿ ಜೀವನ ಅಂದ್ಕೊಂಡದ್ದು ಎನ್ನ ಅನಿಸಿಕೆ ಅಂಜಾನೆಟ್ಟು ಈ ನಮ್ಮ ಊರುಡು ಒಂಜಿ ಮೇರಿನ ಹರೀಶ್ ರಾವ್ ಒಂಜಿ ಸಂಘಟನೆ ಮಂತನ ಈ ಕಾರ್ಮಿಕರ ಬಡ ಕಾರ್ಮಿಕರ ಸಂಘಟನೆ ಈ ಸಂಘಟನೆ ನೂದು ಜವನೇರು ಸೇರಿನ ಇಡೀ ಸರ್ಕಾರವನ್ನು ಅಡಿಮೇಲೆ ಮನ್ಪರ ಹಾಕೊಂಡಿದೆ ನಮ್ಮ ಒಂಜಿ ಮನಸ್ಸು ಅಂಜಾಯಿ ನಡೆದ ಹತ್ರ ನಮ್ಮ ಒಂಜಿ ಊರು ಬೋಡ ಎಡ್ಡೆ ಕೆಲಸ ಮಂತೊಂದು ಊರು ದಾಖಲೆ ಒಂಜಿ ಎಡ್ಡೆ ಪುದಾರಿಕೆನೊಂದು ಹರೀಶ್ ರಾವ್ ದುಂಬು ಉಪ್ಪಾಡು ನಲ್ಲ ಉಪ್ಪಾಡು ಒಂಜಿ ನಾಯಕರಾವಡು ಬಂದು ಒಂಜಿ ಎರಡು ಪಾತ್ರೆ ಬಾರ್ತಿರ್ದು ಎನ್ನ ಈ ಪಾತ್ರೆ ಮುಗಿತು ಫಲಾನುಭವಿನಗಳು ಒರಿಯೊರಿಯ ಬರ್ತದೆ ನಿಖಲು ಸ್ವಲ್ಪ ರಿಜಿಸ್ಟರ್ ಮಲ್ಪೋಡು ನಿಖಲ್ನ ಆಧಾರ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಲಿಂಕ್ ಆದ ಪೋಡು ಅಂಚನೆ ನಿಖಲ್ನ ರೇಷನ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಪಾಸ್ ಪುಸ್ತಕ ಫಸ್ಟ್ ಪೇಜ್ ಜೆರಾಕ್ಸ್ ಐಟ್ ಒಂಜಿ ಪಟ ನಿಖಲ್ ಕೊರ್ತು ಮೂಲು ರಿಜಿಸ್ಟ್ರೇಷನ್ ದಯ ಮಾಡ್ತು ಒರಿಯೊರಿ ಬತ್ತು ಮಾಡ್ತು ಬೋಡು ಇಲ್ಲ ಮಾತೆಲ್ಲ ಮಾಡ್ತದೆ ಒಳ್ಳೆ ನನ್ನ ತುಂಬ ಹೆಚ್ಚು ಎತ್ತಿನಕಲು ನಿಖಲ್ ನಕಲೆ ಬಗಾಮಿಲ್ಲ ವೈದ್ಯನಾಥ ಸೇವಾ ಸಮಿತಿ ಸೋಮೇಶ್ವರ ಡಾಂಡು ಸೋಮೇಶ್ವರ ಕೋಟೆಕಾರ ಗ್ರಾಮದ ಜಂಟಿಡು ಕೊಲ್ಯ ಡಾಂಡು ಸಾಧಾರಣ ನಿನಗೆ ಐನೇ ಆಜನೆಯ ಕ್ಯಾಂಪ್ ಅಂತ ಹೋಗಿ ನಿಂಕಲ್ನ ಮಂಗಳೂರು ವಿಧಾನಸಭೆ ಉಳ್ಳಾಲ ಬ್ಲಾಕ್ದ ಏರಿಯಾಡು ಬೇತೆ ಬೇತೆ ಟಿಕೆಟ್ ಈ ಕಾರ್ಯಕ್ರಮ ಅಂದು ನೇತ ಸದುಪಯೋಗ ಮಾತ ಕಾರ್ಮಿಕರೆಲ್ಲ ಪಡೆಯೋಡು ನಿಖಿಲ ಬೊಕ್ಕರ ಪಕ್ಷದ ಪರವಾದ ವಿನಂತಿ ಮಂತೊಂದು ಎನ್ನರಡ್ಡು ಪಾತ್ರ ಅಂತ ಜೈ ಕಾಂಗ್ರೆಸ್. ini
ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿ ಹಿಡಿದು ಇನಿ ಮಡ್ಯಾರ್ ಕೋಟೆಕಾರ್ ಮಡ್ಯಾರ್ ಪನ್ಪುನ ಒಂಜಿ ಜಾಗಡ್ ಕಟ್ಟಡ ಕಾರ್ಮಿಕರ ನೋಂದಣಿ ಕಾರ್ಯಕ್ರಮ ಇನಿ ಪ್ರಾರಂಭ ಮಾಡ್ತದ. ಕಾಂಡೆ 9 ಗಂಟೆ ಹಿಡಿದು ಮಧ್ಯಾಹ್ನ 3 ಗಂಟೆ ಮುಟ್ಟ ನಿರಂತರ ನೋಂದಣಿ ಕಾರ್ಯಕ್ರಮ ಉಂಟು. ಇತ್ತೆ ತುಂಬೆ ಎಂಕ್ಲು ತೆರಿಪಾದ ಪ್ರತಿ ವಾರ್ಡ್ ಮಟ್ಟಡ್ ಗ್ರಾಮ ಮಟ್ಟಡ್ ಪೂರ ತೆರಿಪಾದ ಇಂಚಿನ ಡೇಟ್ಗೆ ಇಂಚಿನ ಕಾರ್ಯಕ್ರಮ ಉಂಟು ಬಂದು ಅಂಚ ಇನಿ ಮಸ್ತ್ ಜನಕ್ಕೆ ಬರ್ತದೆ ಇಂದಿನ ಪ್ರಯೋಜನ ಪಡೆಯೊಂದುಲ್ಲೇರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಟಕ್ ವತಿ ಹಿಡಿದು ಲಾಸ್ಟ್ ಪೋಯಿನ ತಿಂಗಳು 5 ತಿಂಗಳು 9 ತಾರೀಕು ಹಿಡಿದು ನೆಕ್ಸ್ಟ್ ತಿಂಗಳು 9 ತಾರೀಕು ಮುಟ್ಟ ಈ ನೋಂದಣಿ ಕಾರ್ಯಕ್ರಮ ಪ್ರತಿ ಗ್ರಾಮ ಮಟ್ಟಲ್ಲ 13 ಗ್ರಾಮ ಉಳ್ಳಾಲ ಬ್ಲಾಕ್ಡ್ ಮುಡಿಪು ಬ್ಲಾಕ್ಡ್ ಎನ್ಮ ಗ್ರಾಮ ಈ ಪೂರ ಗ್ರಾಮಡ್ಲ ಕಾರ್ಯಕ್ರಮ ಮಾಡ್ತು ಜನಕ್ಕೆ ಒಂಜಿ ತೆರಿಪವನ ಕಾರ್ಯಕ್ರಮ ಅಂಚ ನೆಕ್ಸ್ಟ್ ಇತ್ತೆ ಮೂಲು ಮಡ್ಯಾರ್ ಜಾಗ ಈ ಕಾರ್ಯಕ್ರಮ ಉಂಟು ಇಲ್ಲಿ ಹಿಡಿದು ಸ್ಟಾರ್ಟ್ ಮಾಡ್ತದ ನಿರಂತರ ಜನಕ್ಕೆ ಇನ್ನೇನು ಬಿಡ್ದು ಬೋದಿತ್ತನಲ್ಲ ಮೂಲತ ನೆಕ್ಸ್ಟ್ ಎಂಕ್ಲೈನ್ ಕಾಂಟ್ಯಾಕ್ಟ್ ಆಯ್ತು ಎಂಕ್ಲೈನ್ ಮಂತ್ ಕೊರ್ಪಂಚ ವ್ಯವಸ್ಥೆ ಮಲ್ತಂದು ಓಕೆ. ಈ ಕಾರ್ಯಕ್ರಮ ಗೊತ್ತಿನಂಚಿನ ಪೂರೈಗಿಲ್ಲ ಧನ್ಯವಾದ ಪನೊಂದು ಈ ಕಾರ್ಯಕ್ರಮ ಯಶಸ್ವಿ ಆವಡು ಒಂದು ಆ ದೇವೇಡನ್ನು ಕೇಳೋಣ.